ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಸಿಗಲಿಕ್ಕಿಲ್ಲ ಅಂತ ನನಗನ್ನಿಸ್ತದೆ. ಅಂತ ಹೃದಯವಂತ ನೀವೆಲ್ಲ ಮೈಗೂರದ ಭಕ್ತರು, ಅವರನ್ನ ಇಷ್ಟು ನೀವು ಇಲ್ಲಿ ಅವರು ಮಾಡಿದಂಥ ಪವಾಡಗಳನ್ನೆಲ್ಲವನ್ನ ಕಣ್ಣಾರೆ ಕಂಡಿರ್ತಕ್ಕಂಥವ್ರು ಬಹಳಷ್ಟು ಜನ ಇದ್ದಾರೆ ಅಂತವ್ರೆಲ್ಲರೂ. ಅದರಲ್ಲಿ ನಾನು ಕೂಡ ಒಬ್ಬನು. ಯಾಕಂತಂದ್ರೆ ನಾನು ಬಹಳಷ್ಟು ಅವ್ರನ್ನ ಹತ್ತಿರವಾಗಿ ಕಂಡಿರ್ತಕ್ಕಂಥದ್ದು. ಪರಮ ಪೂಜ್ಯ ಮಲ್ಲಿಕಾರ್ಜುನ ಸ್ವಾಮಿಗಳವರನ್ನ ಇಲ್ಲಿ ಬಸವ ಪುರಾಣ ಹಚ್ಚಿದಾಗ ನಾನು ಸುಮಾರು 15 ದಿವಸ ನಾನು ಅವರು ಕೂಡ ಇಲ್ಲಿ ಶಂಕರೇ ಸ್ವಾಮಿಗಳವ್ರ ಮನೆಯಲ್ಲಿ ನಾನು ಕೂಡ ಇದ್ದೆ ಅವ್ರ ಜೊತೆಗೆ. ಹೀಗಾಗಿ ಆ ಪೂಜ್ಯರನ್ನ ಬಹಳ ಹತ್ತಿರದಿಂದ ಕಂಡಾಗ ಬಹುಶಃ ನನಗನ್ನಿಸ್ತದ ಅವರ ತದ್ರೂಪವೇ ಆ ಪಾತ್ರಧಾರಿಗಳು ಇವತ್ತ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳನ್ನ ನೋಡಿದ ಹಾಗೆ ನಮಗೆಲ್ಲ ಆಯಿತು. ಈ ತಂಡದ ಈ ನಿರ್ದೇಶಕರಾಗಿರ್ತಕ್ಕಂಥ ಮಂಜು ಅವರಿಗೆ ನಾನು ಅನಂತ ವಂದನೆಗಳನ್ನ ಮತ್ತು ಅವ್ರ ಕೃತಜ್ಞತೆ ಹೇಳ್ತಾ ಇದ್ದೀನಿ. ಪರಮ ಪೂಜ್ಯ ಮಲ್ಲಿಕಾರ್ಜುನ ಸ್ವಾಮಿಗಳವರ ಈ ದೃಶ್ಯಗಳನ್ನ ಸೆರೆ ಹಿಡಿದು ಬಹಳಷ್ಟು ಕಷ್ಟಪಟ್ಟಿರ್ತಕ್ಕಂಥವ್ರು ನಮ್ಮ ಶಿಶು ಕವಿ ಪ್ರಕಾಶ್ ಅವರು. ಬಹಳಷ್ಟು ಢವಳೇಶ್ವರಕ್ಕೆ 1 ವರ್ಷ ತಿರುಗಾಡಿದ್ದಾರೆ ಅವರು. ಈ ಕಥೆಯನ್ನ ನಿರೂಪಣೆ ಮಾಡಲಿಕ್ಕೆ, ಬಹಳಷ್ಟು ಅದನ್ನ ಸಂಗ್ರಹ ಮಾಡಲಿಕ್ಕೆ ಅವರು ಪಟ್ಟಿರ್ತಕ್ಕಂಥ ಕಷ್ಟ ಅಷ್ಟಿಷ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರು ಬಹಳ ದೊಡ್ಡ ಒಬ್ಬ ನಾಟಕಕಾರ ಅವರು. ಹಾಗೆ ನಮ್ಮ ಬಿ ದುದ್ದರಿಗೆ ಅವರು, ಕಂದಗಲ್ ಹನುಮಂತರಾಯರು ಹೇಗೆ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ನಾಟಕಕಾರರಾಗಿ ಇವತ್ತೇನ ಪರಿಣಮಿಸಿದ್ದಾರೆ, ಆ ಸಾಲಿನಲ್ಲಿ ನಮ್ಮ ಪ್ರಕಾಶ್ ಅವ್ರನ್ನು ಕೂಡ ಮುಂದಿನ ನಿರ್ಮಾಣದಲ್ಲಿ ನಾವು ನೀವೆಲ್ಲರೂ ಕಾಣ್ತಾ ಇದ್ದೀವಿ ಅನ್ನುವಂಥದ್ದನ್ನು ಇವತ್ತು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ಇದು ಸಾಮಾನ್ಯವಾದದ್ದಲ್ಲ. ಇಂಥ ಒಂದು ಪೌರಾಣಿಕ ಕಥೆಯನ್ನು ಚಿತ್ರಿಸುವುದಂದ್ರೆ ಸಾಮಾನ್ಯವಾದದ್ದಲ್ಲ. ಅದನ್ನು ರಂಗಭೂಮಿಯಲ್ಲಿ ತರುವುದನ್ನು ಕೂಡ ಅಷ್ಟೇ ಸಾಧ್ಯವಾದದ್ದಲ್ಲ. ಅದನ್ನು ನಮ್ಮ ನಿನಾಸಂ ಎಲ್ಲ ತರಬೇತಿದಾರರು ಮತ್ತು ಮಂಜು ಅವರ ಮಾರ್ಗದರ್ಶನದಲ್ಲಿ ಇದು ಬಳ್ಳಾರಿಯ ಎಲ್ಲ ತಂಡದವರು ಮಾಡಿರುವುದನ್ನ ಬಹಳ ನಿಜವಾಗಿ ಕೂಡ ಇದು ಅದ್ಭುತವಾಗಿರ್ತಕ್ಕಂಥ ನಾಟಕ ಅಂತ ಹೇಳಿ ಹೇಳ್ತಾ ಅವರು ಎಲ್ಲರಿಗೂ ವಂದನೆಗಳನ್ನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಪರಮ